ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಕಲಿಕೆ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 5 ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರವನ್ನು ನೀಡಲಾಗಿದೆ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ನರ್ತಿಸುವ ಜಿಂಕೆ ಡ್ಯಾನ್ಸಿಂಗ್ ಡೀರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? 1 ಮಣಿಪುರ, 2 ಅರುಣಾಚಲ ಪ್ರದೇಶ, 3 ಮೇಘಾಲಯ, 4 ಗುಜರಾತ್. ಉತ್ತರ ಮಣಿಪುರ. ನರ್ತಿಸುವ ಜಿಂಕೆ ಮಣಿಪುರದಲ್ಲಿ ಕಂಡುಬರುತ್ತದೆ. ಮಣಿಪುರದ ಡ್ಯಾನ್ಸಿಂಗ್ ಡೀರ್ ಎಂದು ಕರೆಯಲ್ಪಡುವ ಪ್ರಾಣಿಯು ಸಾಂಗೈ ಜಿಂಕೆ. ಇದು ಮಣಿಪುರದ ರಾಜ್ಯ ಪ್ರಾಣಿಯಾಗಿದ್ದು, ವಿಶಿಷ್ಟವಾಗಿ ತೇಲುವ ಹುಲ್ಲುಗಾವಲುಗಳಾದ ಫುಮ್ಡಿಗಳ ಮೇಲೆ ನಡೆಯುವಾಗ ಜಿಂಕೆಯು ನರ್ತಿಸುವಂತೆ ಕಾಣುತ್ತದೆ. ಆದ್ದರಿಂದ ಈ ಹೆಸರು ಬಂದಿದೆ. ಇದು ಅಳಿವಿನಂಚಿನಲ್ಲಿರುವ ಅಪರೂಪದ ಪ್ರಾಣಿಯಾಗಿದೆ. ಈ ಜಿಂಕೆಯ ನೆನಪಿಗಾಗಿ ಮಣಿಪುರದಲ್ಲಿ ಸಾಂಗೈ ಉತ್ಸವ ನಡೆಯುತ್ತದೆ. ಪ್ರಶ್ನೆ 2, ಅತ್ಯಂತ ಹೆಚ್ಚು ಮೊತ್ತದ ವಿಜ್ಞಾನ ಕ್ಷೇತ್ರದ ಆಸ್ಕರ್ ಪ್ರಶಸ್ತಿ ಎಂದು ಯಾವ ಪ್ರಶಸ್ತಿಯು ಪ್ರಸಿದ್ಧವಾಗಿದೆ? 1 ಆಲ್ಬರ್ಟ್ ಐನ್ಸ್ಟೈನ್ ಅವಾರ್ಡ್, 2 ಟ್ಯೂರಿಂಗ್ ಅವಾರ್ಡ್, 3 ನೊಬೆಲ್ ಪ್ರೈಸ್, 4 ಬ್ರೇಕ್ ಥ್ರೂ ಪ್ರೈಸ್. ಉತ್ತರ ಬ್ರೇಕ್ ಥ್ರೂ ಪ್ರೈಸ್. ಅತ್ಯಂತ ಹೆಚ್ಚು ಮೊತ್ತದ ವಿಜ್ಞಾನದ ಆಸ್ಕರ್ ಪ್ರಶಸ್ತಿ ಎಂದು ಬ್ರೇಕ್ ಥ್ರೂ ಪ್ರೈಸ್ ಪ್ರಸಿದ್ಧವಾಗಿದೆ. ಪ್ರತಿ ವಿಭಾಗದಲ್ಲಿ ವಿಜೇತರಿಗೆ $3 ಮಿಲಿಯನ್ ಅಂದರೆ $30 ಲಕ್ಷ ಅಮೆರಿಕನ್ ಡಾಲರ್ ನಗದು ಬಹುಮಾನವನ್ನು ನೀಡಲಾಗುತ್ತದೆ. ಇದು ನೊಬೆಲ್ ಪ್ರಶಸ್ತಿಗಿಂತಲೂ ಹೆಚ್ಚಿನ ಮೊತ್ತವಾಗಿದೆ. ಈ ಪ್ರಶಸ್ತಿಯನ್ನು ಜೀವವಿಜ್ಞಾನ, ಮೂಲಭೂತ ಭೌತಶಾಸ್ತ್ರ ಮತ್ತು ಗಣಿತ ಕ್ಷೇತ್ರಗಳಲ್ಲಿನ ಸಾಧನೆಗೆ ನೀಡಲಾಗುತ್ತದೆ. ಪ್ರಶ್ನೆ 3, ಚಂದ್ರನ ನೈಜ ಬಣ್ಣ ಯಾವುದು? ಬಿಳಿ, ಕಿತ್ತಳೆ, ಬೂದು, ಹಳದಿ. ಉತ್ತರ ಬೂದು. ಚಂದ್ರನ ನೈಜ ಬಣ್ಣ ಬೂದು ಆಗಿದ್ದು, ಅದರ ಮೇಲ್ಮೈ ಬಂಡೆಗಳು ಮತ್ತು ಧೂಳಿನಿಂದಾಗಿ ಈ ಬಣ್ಣವನ್ನು ಹೊಂದಿದೆ. ಭೂಮಿಯಿಂದ ನೋಡಿದಾಗ ವಾತಾವರಣದ ಪ್ರಭಾವದಿಂದಾಗಿ ಅದು ಬಿಳಿ, ಹಳದಿ ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರಶ್ನೆ 4, ಮಾನವನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೊಸ ವರ್ಷದ ಆಚರಣೆಯನ್ನು ಯಾವ ಸಂಸ್ಕೃತಿಯ ನಾಗರಿಕರು ಆಚರಿಸಿದರು? 1 ಮೆಸೊಪೊಟೇಮಿಯನ್ನರು, 2 ರೋಮನ್ನರು, 3 ಚೀನಿಯರು. ಉತ್ತರ ಮೆಸೊಪೊಟೇಮಿಯನ್ನರು. ಮಾನವನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೊಸ ವರ್ಷದ ಆಚರಣೆಯನ್ನು ಸುಮಾರು 4 ವರ್ಷಗಳ ಹಿಂದೆ ಅಂದರೆ ಸುಮಾರು ಕ್ರಿಸ್ತಪೂರ್ವ 2000 ಪ್ರಾಚೀನ ಮೆಸೊಪೊಟೇಮಿಯನ್ ನಾಗರಿಕರು ಆಚರಿಸಿದರು. ಇದನ್ನು ಅಕಿಟಾ ಎಂದು ಕರೆಯಲಾಗುತ್ತಿತ್ತು. ಇದು 11 ರಿಂದ 12 ದಿನಗಳ ಕಾಲ ನಡೆಯುವ ಸುಗ್ಗಿಯ ಹಬ್ಬವಾಗಿತ್ತು. ಅವರು ಹೊಸ ವರ್ಷವನ್ನು ಮಾರ್ಚ್ ತಿಂಗಳಿನ ವಸಂತ ವಿಷುವತ್ ಸಂಕ್ರಾಂತಿಯ ಸಮಯದಲ್ಲಿ ಆಚರಿಸುತ್ತಿದ್ದರು. ಇದು ಕೃಷಿ ಬಿತ್ತನೆ ಸಮಯವಾಗಿತ್ತು. ಈ ಹಬ್ಬವು ಪ್ರಕೃತಿಯ ಪುನರ್ಜನ್ಮ, ಹೊಸ ಬೆಳೆಯ ಆರಂಭ ಮತ್ತು ಬ್ಯಾಬಿಲೋನಿಯನ್ ದೇವತೆ ಮರ್ಡುಕ್ನ ವಿಜಯವನ್ನು ಸಂಕೇತಿಸುತ್ತಿತ್ತು. ಪ್ರಶ್ನೆ 5, ಭಾರತದ ಮೊದಲ ಕುಲಾಂತರಿ ಬೆಳೆ ಯಾವುದು? 1 ಗೋಧಿ, 2 ಕಬ್ಬು, 3 ಬೀಟಿ ಬದನೆ, 4 ಬೀಟಿ ಹತ್ತಿ. ಉತ್ತರ ಬೀಟಿ ಹತ್ತಿ. ಭಾರತದಲ್ಲಿ ವಾಣಿಜ್ಯ ಬಳಕೆಗೆ ಅನುಮೋದನೆ ಪಡೆದ ಮೊದಲ ಕುಲಾಂತರಿ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಬೆಳೆ ಬೀಟಿ ಹತ್ತಿ. 2002ರಲ್ಲಿ ಭಾರತ ಸರ್ಕಾರವು ಬೀಟಿ ಹತ್ತಿ ಕೃಷಿಗೆ ಅನುಮತಿಯನ್ನು ನೀಡಿತು. ಹತ್ತಿ ಬೆಳೆಗೆ ಹಾನಿ ಮಾಡುವ ಬೋಲ್ವರ್ಮ್ ಕೀಟವನ್ನು ನಿಯಂತ್ರಿಸಲು ಮತ್ತು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಂದು ಭಾರತದ ಹತ್ತಿ ಬೆಳೆಯುವ ಪ್ರದೇಶದ 90%ಕ್ಕೂ ಹೆಚ್ಚಿನ ಪ್ರದೇಶದಲ್ಲಿ ಬೀಟಿ ಹತ್ತಿಯನ್ನು ಬಳಸಲಾಗ್ತಾ ಇದೆ. ಸ್ನೇಹಿತರೆ, ಮಾಹಿತಿ ಸ್ವಲ್ಪವಾದರೂ ಇಷ್ಟವಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.